ನಮಸ್ತೆ. ನಾನು ಎಚ್ ಎನ್ ಚಂದ್ರಶೇಖರ್. ಎಲ್ಲ ನನ್ನ ಸ್ನೇಹಿತರಿಗೆ ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳು ಕೂಡ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಭಾರತದ ರಾಜಕಾರಣದ ವರ್ಣರಂಜಿತ ರಾಜಕಾರಣಿ, ಚಿರಯುವಕ ಶಶಿ ತರೂರ್ ಕಾಂಗ್ರೆಸ್ಸಿಂದ ಒಂದು ಹೆಜ್ಜೆ ಕಾಲನ್ನು ಆಚೆ ಇಟ್ಟಿದ್ದಾರೆ. ಯಪ್ಪ, ಅವ್ರನ್ನ ಚಿರಯುವಕ ಬೇರೆ ಅನ್ನಂಗಿಲ್ಲ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಪರ್ಮನೆಂಟ್ ಯುವಕ ಅಂತ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಮಾತ್ರ. 55 ವರ್ಷ ಆದ್ರೂ ಕೂಡ ಇನ್ನೂ ಯುವಕ ರಾಹುಲ್ ಗಾಂಧಿ. ಇರಲಿ ಬಿಡಿ, ಅವ್ರ ಪಕ್ಷ ಏನು ಬೇಕಾದ್ರೂ ಅವ್ರು ಕರ್ಕೊಳ್ಳಿ. ವಿಷಯ ಏನು ಅಂತ ಹೇಳಿದ್ರೆ, ಶಶಿ ತರೂರನ್ನು ಕಾಂಗ್ರೆಸ್ಸಲ್ಲಿ ಇರಕ್ಕೆ ಬಿಡ್ತಿಲ್ಲ ಈ ರಾಹುಲ್ ಗಾಂಧಿ ಮತ್ತು ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿ. ಕಾರಣ ಏನು? ಶಶಿ ತರೂರ್ ರಾಷ್ಟ್ರದ ಪರವಾಗಿ ಮಾತಾಡ್ತಾರೆ. ಅಬ್ಬಬ್ಬಬ್ಬ, ಏನು ಅಪರಾಧ ರೀ ರಾಷ್ಟ್ರದ ಪರವಾಗಿ ಮಾತಾಡೋದು. ದೇಶಕ್ಕೋಸ್ಕರ ಏನೋ ಒಳ್ಳೆಯದಾಗೋದ್ರ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ಲಿದ್ಮೇಲೆ ಮಾತಾಡ್ಕೊಡು ನೋಡಿ. ಈ ಶಶಿ ತರೂರು ಮೊನ್ನೆ ಮೋದಿ ಮತ್ತು ಟ್ರಂಪ್ ಅವರು ಮಾತುಕತೆ ನಡೀತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಹೇಳಿದ್ರು. ಆ ಮಾತುಕತೆ ಔಟ್ಕಮ್ಗಳು ತುಂಬ ಒಳ್ಳೆಯದು, ಅದ್ರ ಬಗ್ಗೆ ಮಾತಾಡಿದ್ರು. ಜೈಶಂಕರ್ ಅವರು ಫಾರಿನ್ ಮಿನಿಸ್ಟ್ರಾಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ ರೀ ಇದು. ಅದನ್ನೇ ಶಶಿ ತರೂರು ಹೇಳಿದ್ದು. ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರು ತುಂಬ ಒಳ್ಳೆ ಪರ್ಸನನ್ನು ಸೆಲೆಕ್ಟ್ ಮಾಡಿ ಫಾರಿನ್ ಮಿನಿಸ್ಟರ್ ಮಾಡಿದ್ದಾರೆ. ಮೋದಿಯವ್ರನ್ನ ಹೊಗಳಿದ್ದಾಗಲಿ ಅಥವಾ ಜೈಶಂಕರ್ನ ಹೊಗಳಿದ್ದಾಗಲಿ ಸಹಿಸ್ಕೊಳ್ಳೋಕ್ಕಾಗುತ್ತಾ ಅಣ್ಣ ತಂಗಿಗೆ? ಅಯ್ಯಪ್ಪ, ಸಾಧ್ಯನೇ ಇಲ್ಲ. ಭಾರತದಲ್ಲಿದ್ದ ಮೇಲೆ ವಿರೋಧ ಮಾಡಲೇಬೇಕು, ಭಾರತನ ವಿರೋಧ ಮಾಡಬೇಕು. ಯಾಕೆಂತ ಹೇಳಿದ್ರೆ ವಿ ಫೈಟ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳಿದ್ದ ರಾಹುಲ್ ಗಾಂಧಿ. ಶಶಿ ತರೂರ್ ತಗ್ತಿಲ್ಲ, ಬಗ್ತಿಲ್ಲ, ಕ್ಯಾರೆ ಅಂತ ಇಲ್ಲ ಇವರ ಬೆದರಿಕೆಗೆ. ನೋಡಿ, ಕಾಂಗ್ರೆಸ್ಸಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಅಥವಾ ಡೆಮಾಕ್ರಸಿ ಹೆಂಗೆ ಸತ್ತೋಗಿದೆ ಅಂತ ಹೇಳಿದ್ರೆ, ದೇಶದ ಪರವಾಗಲೂ ಯಾರೂ ಮಾತಾಡೋಂಗಿಲ್ಲ, ಪ್ರಧಾನಮಂತ್ರಿ ಪರವಾಗಲೂ ಯಾರೂ ಮಾತಾಡೋಂಗಿಲ್ಲ, ದೇಶಕ್ಕೆ ಏನಾದರೂ ಒಳ್ಳೇದಾಗ್ತದೆ ಅನ್ನೋನು ಕೂಡ ಯಾರೂ ಮಾತಾಡೋಂಗಿಲ್ಲ. ಹಿಂಗಿರಲಿಲ್ಲ ಅಲ್ಲಿ ಕಾಂಗ್ರೆಸ್ಸು. ನೋಡಿ, ಒಂದು 20-25 ವರ್ಷದ ಕೆಳಗಡೆ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಎಲ್ಲ ಪಕ್ಷಗಳು ಹೋರಾಟ ಮಾಡ್ತಾ ಇದ್ವು. ಆದರೆ ದೇಶದ ವಿಚಾರ ಬಂದಾಗ ಎಲ್ಲ ಪಕ್ಷಗಳು ಒಟ್ಟಿಗೆ ನಿಲ್ತಾ ಇದ್ವು. ಅನೇಕ ಸಂದರ್ಭಗಳಲ್ಲಿ ಇಂದಿರಾ ಗಾಂಧಿಯವ್ರನ್ನ ಸಪೋರ್ಟ್ ಆಗಿ ಮಾತಾಡಿದ್ರು ವಾಜಪೇಯಿಯವರು. ಅಡ್ವಾಣಿಯವರು ಕೂಡ ದೇಶದ ವಿಚಾರದೊಳಗಡೆಗೆ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಿದ್ರು ಎಷ್ಟೋ ವಿಷಯಗಳಲ್ಲಿ. ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಾಗ ಜಿನೀವಾದಲ್ಲಿ ಒಂದು ಸಮಾವೇಶ ಏರ್ಪಾಡಾಗಿತ್ತು ಹ್ಯೂಮನ್ ರೈಟ್ಸ್ ವಿಚಾರದೊಳಗಡೆಗೆ. ಭಾರತದ ನಿಲುವನ್ನು ಗಟ್ಟಿಯಾಗಿ ಪ್ರಸ್ತುತ ಮಾಡಬೇಕಿತ್ತು. ಆಗ ಭಾರತದ ತಂಡವನ್ನು ಪ್ರತಿಷ್ಠಿಸೋದಕ್ಕೆ ಮುಖ್ಯಸ್ಥನಾಗಿ ಮಾಡಿದ್ದು ಯಾರನ್ನ ಗೊತ್ತಾ? ಪಿ ವಿ ನರಸಿಂಹರಾವ್ ಅವರು. ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವ್ರನ್ನ. ಯಾಕೆ ಅಂತ ಹೇಳಿದ್ರೆ, ವಿಶ್ವದ ಮುಂದೆ ಭಾರತವನ್ನು ಸಮರ್ಥವಾಗಿ ಪ್ರತಿನಿಧಿಸೋರು ಬೇಕಾಗಿತ್ತು. ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಅಂತ ಭೇದ ಭಾವ ಮಾಡೋರಲ್ಲ. ಅಷ್ಟು ಒಳ್ಳೆ ಸೌಹಾರ್ದಯುತವಾದ ವಾತಾವರಣ ಇತ್ತು ದೇಶದ ವಿಚಾರದಲ್ಲಿ ಕಾಂಗ್ರೆಸ್ ಮಧ್ಯೆ ಅಥವಾ ಬೇರೆ ಯಾವುದೇ ಪಕ್ಷಗಳ ಮಧ್ಯೆ, ಬಿ ಜೆ ಪಿ ಮಧ್ಯದಲ್ಲಿ. ದೇಶದ ವಿಚಾರದಲ್ಲಿ ಯಾರೂ ರಾಜಕಾರಣ ಮಾಡ್ತಿರ್ಲಿಲ್ಲ. ಇದ್ದೇ ಇರುತ್ತೆ ಪೊಲಿಟಿಕಲ್ ವಿರೋಧ ಇರಲೇಬೇಕು, ಆದರೆ ಅದು ಶತ್ರುತ್ವ ಆಗಿರ್ತಿರ್ಲಿಲ್ಲ. ತಪ್ಪು ಮಾಡಿದಾಗ ವಿರೋಧ ಮಾಡೋರು, ಕಣ್ಸೋರು, ಅದು ಅಲ್ಲಿಗೆ ಸೀಮಿತ ಆಗಿರ್ತಿತ್ತು. ಅದು ಶತ್ರುತ್ವ ಆಗ್ತಿರ್ಲಿಲ್ಲ. ಶತ್ರುತ್ವ ಅಂತಕ್ಕಂಥದ್ದು ಶುರುವಾಗಿದ್ದು ಸೋನಿಯಾ ಗಾಂಧಿ ಬಂದ ಮೇಲೆ. ಯಾಕೆ? ಅವರು ಇಲ್ಲಿನ ಕಲ್ಚರ್ ಅಲ್ಲ, ಇಲ್ಲಿನ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ಸೈದ್ಧಾಂತಿಕ ವಿರೋಧಿಗಳನ್ನ ವಿರೋಧಿಗಳು ಅಂತ ಅಷ್ಟೇ ನಾವು ಅಂದ್ಕೊತೀವಿ, ಶತ್ರುಗಳು ಅಂತ ಅಂದ್ಕೊಳ್ಳಲ್ಲ. ಇದು ಈ ನೆಲದ ಗುಣ, ಈ ಸಂಸ್ಕೃತಿಯ ಲಕ್ಷಣ ಅದು. ಆದರೆ ಆಕೆ ಬಂದಿದ್ದು ಪರದೇಶಿ ಸಂಸ್ಕೃತಿಯಿಂದ. ಅಲ್ಲಿ ಶತ್ರುಗಳು ಅಂದ್ಕೊತಾರೆ. ಅದೇನೇ ಇಲ್ಲಿಗೆ ತೊಗೊಂಬಂದಿದ್ದು. ಯಾರ್ಯಾರು ಅವ್ರನ್ನ ವಿರೋಧ ಮಾಡ್ತಿದ್ರು ಅವರೆಲ್ಲರನ್ನ ಅವ್ರ ವಿರೋಧಿಗಳು ಅಂದ್ಕೊತಿರಲಿಲ್ಲ, ಶತ್ರುಗಳು ಅಂದ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದೇ ರಕ್ತ ರಾಹುಲ್ ಗಾಂಧಿಗೂ ಇಳಿತು, ಅದೇ ರಕ್ತ ಪ್ರಿಯಾಂಕಾ ಗಾಂಧಿಗೂ ಇಳಿತು. ಮೋದಿ ಅಂದರೆ ಅವರಿಗೆ ರಾಜಕೀಯ ವಿರೋಧಿ ಅಲ್ಲ, ಪರಮಶತ್ರು. ಹಾಗಾಗಿ ಯಾರೇ ಮೋದಿ ಬಗ್ಗೆ ಮಾತಾಡಿದ್ರೆ ಅವರು ಕಾಂಗ್ರೆಸ್ನ ಶತ್ರುಗಳು. ಕಾಂಗ್ರೆಸ್ನವರಾಗಿದ್ರು ಕೂಡ ಮೋದಿಯವರಿಂದ ಭಾರತಕ್ಕೆ ಒಳ್ಳೆಯದಾಗ್ತಿದೆ, ಹಾಗಾಗಿ ಭಾರತನೂ ಇವರಿಗೆ ಶತ್ರು, ಅಣ್ಣ ತಂಗಿಗೆ. ನೋಡಿ, ಇವರು ಮೋದಿಯವ್ರನ್ನ ಹಿಟ್ಲರು, ಡಿಕ್ಟೇಟರು, ಬಿ ಜೆ ಪಿ ಫ್ಯಾಸಿಸ್ಟ್ ಪಕ್ಷ. ಯಾರು ಹಿಟ್ಲರು ಸ್ವಾಮಿ? ನೋಡಿ, ಹಿಟ್ಲರ್ ಆದ್ರೂ ಅವ್ರದ್ದೇನು ನ್ಯಾಷನಲಿಸ್ಟ್ ಸೋಷಿಯಲಿಸ್ಟ್ ಪಾರ್ಟಿ ಇತ್ತಲ್ಲ, ಈ ಪಾರ್ಟಿನಲ್ಲಿ ಅವರು ಮೇಲಿಂದ ಸೆಲೆಕ್ಟ್ ಆಗಿ ಬಂದಿದ್ದಲ್ಲ, ಕೆಳಗಡೆಯಿಂದ ಎಲೆಕ್ಟ್ ಆಗಿ ಬಂದಿದ್ದು. ನಿಮ್ಮ ಥರ ಮೇಲ್ಗಡೆಯಿಂದ ಪ್ರತಿಷ್ಠಾಪನೆ ಪಟ್ಟವರಲ್ಲ. ನೀವು ಹಿಟ್ಲರ್ಗಿಂತ ದೊಡ್ಡ ಡಿಕ್ಟೇಟರ್ಗಳು. ಯಾಕೆ? ನಿಮ್ಮ ಪಕ್ಷದಲ್ಲಿ ಎಲೆಕ್ಷನ್ ನಡೆಯೋಂಗಿಲ್ಲ, ನೀವೇ ಯಾವಾಗಲೂ ಪ್ರೆಸಿಡೆಂಟ್ಗಳಾಗಿರಬೇಕು. ಎಲೆಕ್ಷನ್ ನಡೀಲೇಬೇಕು ಅಂದಾಗಲೂ ಕೂಡ ನೀವು ಯಾರನ್ನ ಒಬ್ಬನ ಸ್ಥಾಪನೆ ಮಾಡ್ತಿರಲ್ಲ ಅವರೇ ಅಧ್ಯಕ್ಷರಾಗಬೇಕು. ಎದುರುಗಡೆ ಯಾರಾದರೂ ಎಲೆಕ್ಷನಿಗೆ ನಿಂತರೆ ಅವ್ರ ಶತ್ರುಗಳು. ಶಶಿ ತರೂರ್ಗೆ ಇದೇ ಆಗಿದ್ದು. ಇವ್ರು ಅಮ್ಮ ಮಗ ಬಿಟ್ಟರೆ ಬೇರೆ ಯಾರು ಅಧ್ಯಕ್ಷ ಆಗಂಗಿರಲಿಲ್ಲ. ಮೊನ್ನೆ ಅಧ್ಯಕ್ಷನ ಮಾಡಬೇಕು ಅಂತ, ಚುನಾವಣೆ ಮಾಡಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಖರ್ಗೆ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಭ್ಯರ್ಥಿಯಾಗಿ. ಇವ್ರು ಎಗೇನೆಸ್ಟಾಗಿ ನಿಂತಿದ್ದೇ ತಪ್ಪಾಗೋಯ್ತು ಶಶಿ ತರೂರ್ಗೆ. ಆವತ್ತಿಂದನೇ ಶಶಿ ತರೂರನ್ನು ಶತ್ರು ಥರ ನೋಡೋಕ್ಕೆ ಶುರು ಮಾಡಿದ್ರು.
ನೋಡಿ, ಶಶಿ ತರೂರರ ಏನೇ ವಿರೋಧಾಭಾಸಗಳಿರ್ಬೋದು, ಆದರೆ ದೇಶದ ವಿಚಾರದಲ್ಲಿ ಯಾವತ್ತು ದೇಶದ ಪರವಾಗಿ ನಿಂತವರು. ಅನೇಕ ಬಾರಿ ನೋಡಿ, ಆಕ್ಸ್ಫರ್ಡ್ ಯೂನಿಯನ್ ಡಿಬೇಟ್ಗಳೆಲ್ಲರೂ ದೇಶದ ಪರವಾಗಿ ಮಾತಾಡಿ ಗೆದ್ಕೊಂಡು ಬಂದವರು ಡಿಬೇಟ್ಗಳನ್ನ. ಅವರು ಯಾವತ್ತಾವತ್ತು ದೇಶಕ್ಕೆ ಒಳ್ಳೆಯದಾಗುತ್ತೆ, ಭಾರತಕ್ಕೆ ಒಳ್ಳೆಯದಾಗುತ್ತೆ ಸಪೋರ್ಟ್ ಮಾಡೋರು. ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್. ಇವತ್ತು ಶಶಿ ತರೂರು ರಾಹುಲ್ ಗಾಂಧಿಗೆ ಶತ್ರುವಾಗೋಗಿದ್ದಾರೆ. ಮಾಡಿದ ಮೊದಲನೇ ತಪ್ಪು ಇವರ ಸಂಸ್ಥಾಪಿತ ಅಭ್ಯರ್ಥಿ ಮೇಲೆ ಎಲೆಕ್ಷನಿಗೆ ನಿಂತಿದ್ದು. ಡೆಮೋಕ್ರಸಿ ಇದೆಯಾ ಇವ್ರ ಪಾರ್ಟಿನಲ್ಲಿ? ಇನ್ನೊಂದು ರಾಷ್ಟ್ರದ ಪರವಾಗಿ, ಪ್ರಧಾನಮಂತ್ರಿ ಪರವಾಗಿ ಮಾತಾಡೋದು. ಇವತ್ತು ನೋಡಿ, ಈ ಧೋರಣೆಯಿಂದ ಕಾಂಗ್ರೆಸ್ಸು ಬರ್ಬಾದಾಗೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಎಲ್ಲ ಮೇನ್ ಲೀಡರ್ಗಳೂ ಕಾಂಗ್ರೆಸ್ ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಇದೇ ರಾಹುಲ್ ಗಾಂಧಿಯ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ಬಿಟ್ಟು ಇವತ್ತು BJPಯ ಒಂದು ಬಹಳ ದೊಡ್ಡ ಅಸ್ತ್ರ ಆಗಿಬಿಟ್ಟಿದ್ದಾರೆ. ಇಡೀ ನಾರ್ತ್ ಈಸ್ಟು ಅವರ ಒಂದು ಶ್ರಮದ ಫಲವಾಗಿ ಇವತ್ತು BJPಯ ಭದ್ರಕೋಟೆಯಾಗಿ ಹೋಗ್ತಾ ಇದೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಜಿತಿನ್ ಪ್ರಸಾದ್, ಪಂಜಾಬಲ್ಲಿ ಅಮರೇಂದ್ರ ಸಿಂಗು, ಸುನಿಲ್ ಜಾಕರ್, ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ, ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ, ಗುಲಾಬ್ ನಬಿ ಆಜಾದಿಂದ ಹಿಡ್ಕೊಂಡು ಜಗನ್ಮೋಹನ್ ರೆಡ್ಡಿವರೆಗೂ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು, ಅದರಲ್ಲೂ ಯಂಗ್ ಲೀಡರ್ಗಳು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ರಾಹುಲ್ ಗಾಂಧಿಗೆ ಏನು ಅನ್ನಿಸ್ತಲೇ ಇಲ್ಲ. ಒಳಗಡೆ ಇರ್ತಕ್ಕಂಥ ವಿಷಯ ಕಡಿಮೆನೇ ಆಗ್ತಿಲ್ಲ. ನೋಡಿ, ಶಶಿ ತರೂರ್ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅವರಿಗೆ. ತುಂಬ ಯೂತು ಅವರಿಂದ ನಿಂತಿದ್ದಾರೆ. 4 ಸರಿ ಕೇರಳದ ತಿರುವನಂತಪುರಮಿಂದ MP ಆಗಿರ್ತಕ್ಕಂಥದ್ದು. 4 ಸರಿ. ಅದು ನಂಗೆ ನೋಡ್ಕೊಂಡ್ರೆ ಅದು ಕಳೆದ 2 ಚುನಾವಣೆಯಿಂದ BJPಯ ಭದ್ರ ಕೋಟೆ ಆಗಿಬಿಟ್ಟಿದೆ. ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಫೈಟನ್ನು ಕೊಟ್ಬಿಡ್ತು ಕೇರಳದಲ್ಲಿ BJP. ತ್ರಿಶೂರಲ್ಲಿ ಸುರೇಶ್ ಗೋಪಿ ಅವರು ಗೆದ್ದರು. ಇದು ಕೂಡ ಇಲ್ಲಿ ರಾಜೀವ್ ಚಂದ್ರಶೇಖರ್ ನಿಂತಿದ್ರು BJPಯಿಂದ. ಗೆದ್ದೇ ಬಿಡ್ತಾರೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. 15-16 ಸಾವಿರ ಓಟಲ್ಲಿ ಶಶಿ ತರೂರ್ ಗೆದ್ದರು. ಅದು ಹಿಂದಿನ ಚುನಾವಣೆಯಲ್ಲೂ ಕೂಡ ಅಷ್ಟೇ ಕಡಿಮೆ ಮಾರ್ಜಿನಲ್ಲೇ ಗೆದ್ದಿದ್ದವರು BJP ಮೇಲೆ. BJPಯ ಈ ಶಕ್ತಿಯನ್ನು ಬಹಿರಂಗವಾಗಿ ಒಪ್ಕೊಂಡ್ರು ಕೂಡ ಶಶಿ ತರೂರ್ ಅವರು ದೊಡ್ಡ ಮಟ್ಟದಲ್ಲಿ BJPಯ ಶಕ್ತಿ ವೃದ್ಧಿಯಾಗಿದೆ. ಇಲ್ಲಿ ಕಷ್ಟಪಟ್ಬಿಟ್ಟ ಗೆದ್ಬಿಟ್ಟು ಬಂದೆ ನಾನು ಅಂತ ಹೇಳಿ. ಜೊತೆಗೆ UN ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಬಹಳಷ್ಟು ಓದ್ಕೊಂಡಿರೋರು, ಭಾಳಷ್ಟು ವಿಷಯಗಳನ್ನ ತಿಳ್ಕೊಂಡಿರೋರು, ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು, ಜಿಯೋ ಪೊಲಿಟಿಕಲ್ ವಿಷಯಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು, ಒಬ್ಬ ಮುತ್ಸದ್ದಿ. ಇಂಥವ್ರ ಪರಿಸ್ಥಿತಿ ಏನಾಗಿದೆ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿದ್ರೆ, ತನ್ನ ಪಾತ್ರ ಏನು ಅಂತ ಅವರೇ ಕೇಳ್ಕೊತಾ ಇದ್ದಾರೆ. ವಾಟ್ ಈಸ್ ಮೈ ರೋಲ್ ಇನ್ ಕಾಂಗ್ರೆಸ್ ಅಂತ ಅದನ್ನು ಕೇಳಿದರೆ ರಾಹುಲ್ ಗಾಂಧಿಗೆ, ನನ್ನ ಪಾತ್ರ ಏನು ಇದ್ರೊಳಗಡೆಗೆ ಏನಾದ್ರು ಕ್ಲಾರಿಫೈ ಮಾಡಿ ಅಂತೇಳಿ. ಮೊನ್ನೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟ್ ಮಾಡಿ ಬಂದರು, ಕ್ಲಾರಿಫಿಕೇಶನ್ ಸಿಗಲೇ ಇಲ್ಲ. ಇದಕ್ಕೆ ಹೂನು ಅನ್ನಲಿಲ್ಲ ರಾಹುಲ್ ಗಾಂಧಿ. ಈಗ ಅದಕ್ಕೆ ಒಂದು ಮಾತು ಹೇಳೋದಾದಮೇಲೆ ಶಶಿ ತರೂರ್ ಅವರು, ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನನಗೆ ಬೇರೆ ಆಪ್ಷನ್ಸ್ ಇದೆ. ಬೇರೆ ಆಪ್ಷನ್ಸು ಸಾಕಷ್ಟು ಇರ್ಬೋದು. ಅವರು BJP ಕಡೆಗೆ ಮುಖ ಮಾಡ್ಬೋದು. ಇಲ್ಲ ಈಗ ನೋಡಿ, ಇನ್ನೊಂದು ಉರಿದೋಗಿದ್ದು ಇವ್ರಿಗೇನಂತ ಹೇಳಿದ್ರೆ ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ಗಾಂಧಿಗೂ ಮೊನ್ನೆ ಇನ್ವೆಸ್ಟರ್ಸ್ ಮೀಟ್ ನಡೀತು ಕೇರಳದಲ್ಲಿ. ಇನ್ವೆಸ್ಟರ್ಸ್ ಮೀಟ್ ಮಾಡ್ತಕ್ಕಂಥದ್ದು ರಾಜ್ಯಕ್ಕೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಬೇರೆ ಬೇರೆ ಕಡೆಯಿಂದ ಇನ್ವೆಸ್ಟರ್ಸ್ ಬರಲಿ, ರಾಜ್ಯದಲ್ಲಿ ಇಂಡಸ್ಟ್ರಿಗಳು ನಡೀಲಿ ಅಂತೇಳಿ ಆ ಇನ್ವೆಸ್ಟರ್ಸ್ ಮೀಟಲ್ಲಿ ಅಲ್ಲಿ ಏನು ಆಡಳಿತ ಪಕ್ಷವಾದ CPMನವರು ಇದ್ದರು. ಅದಕ್ಕೆ ಶಶಿ ತರೂರ್ ಅವರು ಕೂಡ ಪ್ರಮೋಷನ್ನ ಭಾಗ ಆಗಿದ್ದರು, BJPಯವರು ಕೂಡ ಪ್ರಮೋಷನ್ನ ಭಾಗ ಆಗಿದ್ದರು. ಅಲ್ಲಿ ಯಾರೂ ಪಕ್ಷ ಅಂತ ಬರಲಿಲ್ಲ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆ ಇನ್ವೆಸ್ಟರ್ಸ್ ಮೀಟಲ್ಲಿ ಎಲ್ಲರೂ ಪ್ರಮೋಷನಲ್ಲಿ ಭಾಗ ಆದರು. ಅದು ಕಣ್ಣುರಿದ್ಬಿಟ್ಟಿದೆ ಇವರಿಗೆ, ಅಣ್ಣ ತಂಗಿಗೆ. ಹೋಗಿ CPM ಅವ್ರ ಜೊತೆಗೆ ನಿಂತ್ಕೊಂಡಿದ್ದೀರಿ ಅಂತೇಳಿ. ರಾಜ್ಯದ ವಿಚಾರದಲ್ಲೂ ರಾಜಕಾರಣ ಮಾಡಬೇಕಾ? ಕಾಂಗ್ರೆಸ್ನ ಈ ಮೈಂಡ್ಸೆಟ್ ಕಾರಣಕ್ಕೋಸ್ಕರನೇ ಶಶಿ ತರೂರ್ ಆಗಲೇ ಒಂದು ಹೆಜ್ಜೆ ಆಚೆ ಕಾಲಿಟ್ಟಾಗಿದೆ. ಯಾವ ಪಕ್ಷಕ್ಕೆ ಸೇರ್ತಾರೆ, ಅವರೇನು ಹೊಸ ಪಕ್ಷ ಮಾಡ್ತಾರೆ ಅಂತ ನನಗೇನು ಅನ್ಸಲ್ಲ, ಅಷ್ಟು ಶಕ್ತಿ ಇಲ್ಲ. ಆದರೆ ಯಾವ ಪಕ್ಷಕ್ಕೆ ಹೋದ್ರೂ ಕೂಡ ಆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತಹ ಒಂದು ಸಾಮರ್ಥ್ಯ ಮಾತ್ರ ಅವ್ರಿಗಿದೆ. ಹೋಗೋದಂತೂ ಗ್ಯಾರಂಟಿ. ಎಲ್ಲಿಗೋಗ್ತಾರೋ ಕಾದು ನೋಡಬೇಕಾಗಿದೆ. ಆದರೆ ಶಶಿ ತರೂರು ಹೋಗ್ಬಿಟ್ರೆ ಕೇರಳದಲ್ಲಿ ಅಲ್ಪ ಸ್ವಲ್ಪ ಉಸಿರಾಡ್ತಿರ್ತಕ್ಕಂಥ ಕಾಂಗ್ರೆಸ್ನ ಗತಿ ಏನಾಗಬೇಕು? ಅಲ್ಲಿ ಯಾರೂ ಲೀಡರ್ಗಳಿಲ್ಲ. ಲೀಡರ್ ಇರೋದೇ KC ವೇಣುಗೋಪಾಲ್, ದೊಡ್ಡ ಬಕೆಟು ರಾಹುಲ್ ಗಾಂಧಿಗೆ. ಯಾವಾಗಲೂ ಅವರಿಂದ ಬಕೆಟ್ ಎಲ್ಲಾಡುತ್ತಾ ಇರೋದು. ಇಂಥವರಿಂದ ಪಕ್ಷ ಕಟ್ಟಲಿಕ್ಕಾಗತ್ತಾ ಕೇರಳದಲ್ಲಿ? ಶಶಿ ತರೂರ್ ಅಂತಹ ಒಬ್ಬ ಸಮರ್ಥ ಲೀಡರನ್ನು ಕಳ್ಕೊಂಡು ಎಲ್ಲಿಗೋಗಿ ನಿಲ್ಲುತ್ತೀರಿ ಕಾಂಗ್ರೆಸ್ಸು? ಈ ರಾಹುಲ್ ಗಾಂಧಿ ಡಿಸೈಡ್ ಮಾಡಿರಬೇಕು, ಕಾಂಗ್ರೆಸ್ನ ಮುಳುಗ್ಸೇ ನಾನು ಹೋಗೋದು ಅಂತ ಹೇಳಿ. ನಮಸ್ಕಾರ.